ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್ ಅಟ್ ಬ್ಯಾಂಗ್ಳೂರ್. ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಥಿಂಗ್ಸ್ ಬಗ್ಗೆ ಹೇಳಬೇಕು ಅಂತ ಬಂದಿದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ, ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತಗೋಬೇಕಂದ್ರೆ ಕರ್ನಾಟಕದಲ್ಲಿ ನಿಮ್ಮ ರ್ಯಾಂಕ್ ಎಷ್ಟಿರಬೇಕು ಅಂತ ಅಲ್ವಾ? ಇದು ತುಂಬಾ ಜನಕ್ಕೆ ಡೌಟ್ ಇದ್ದೇ ಇರುತ್ತೆ. ರ್ಯಾಂಕ್ಸ್ ಎಷ್ಟು ಬರಬೇಕು ಸೊ ದಟ್ ನನಗೆ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಟ್ಲೀಸ್ಟ್ ಸಿಗ್ಬೇಕಂದ್ರೆ ಅಂತ ನಿಮ್ಮ ತಲೆಯಲ್ಲಿ ಕಾಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಎಷ್ಟೆಷ್ಟು ರ್ಯಾಂಕ್ ಬೇಕಂತ. ಅದಕ್ಕೂ ಮುಂಚೆ ಒಂದಷ್ಟು ಥಿಂಗ್ಸ್ನ ಎಕ್ಸ್ಪ್ಲೈನ್ ಮಾಡಬೇಕು. ಏನಂದ್ರೆ, ಫಾರ್ ಎಕ್ಸಾಂಪಲ್, ಈಗ ನೀವು ನಿಮ್ಮ ಕಾಲೇಜಲ್ಲಿ ಯಾವುದೋ ಒಂದು ಕಾಲೇಜಲ್ಲಿ ಓದ್ತಿರ್ತೀರಾ ಅನ್ಕೊಳ್ಳಿ. ಫಾರ್ ಎಕ್ಸ್ ಕಾಲೇಜಲ್ಲಿ ಓದ್ತಿರ್ತೀರಾ, ಅಲ್ಲಿ ನೀವು ಟೆಸ್ಟ್ ಸೀರೀಸ್ನ ಬರೀತಿರ್ತೀರಾ ಅಲ್ವಾ? ಆ ಟೆಸ್ಟ್ ಸೀರೀಸ್ ಅಲ್ಲಿ ನಿಮಗೆ ರ್ಯಾಂಕ್ಸ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡಲ್ಲ ಟೀಚರ್ಸು, ಮಾರ್ಕ್ಸ್ಗೆ ಜಾಸ್ತಿ ಕೊಡ್ತಿರ್ತಾರೆ ಪ್ರಿಫರೆನ್ಸ್. ಈಗ ನಿಮ್ದು ಮಾರ್ಕ್ಸ್ ಎಷ್ಟು ಅಂತ ಕೇಳ್ತಾರೆ. ಈಗ 720ಗೆ ಏನೋ ಒಂದು ಟೆಸ್ಟ್ ಕೊಟ್ಟರು ಅಂದ್ರೆ ಅದ್ರಲ್ಲಿ ನಿಮ್ದು ಎಷ್ಟು ಮಾರ್ಕ್ಸ್ ಅಂತ ಕೇಳ್ತಾರೆ. ನಿನ್ ರ್ಯಾಂಕ್ ಎಷ್ಟು ಅಂತ ಕಾಮನ್ ಆಗಿ ಕೇಳೋದೇ ಇಲ್ಲ. ಯಾವುದೇ ಕಡೆ ಹೋದ್ರು ಇಡೀ ಇಂಡಿಯಾದಲ್ಲಿ ಕಾಮನ್ ಆಗಿ ಮಾರ್ಕ್ಸ್ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಓಕೆ, ಇವಾಗ ಮಾರ್ಕ್ಸ್ ಇಂಪಾರ್ಟೆಂಟಾ ರ್ಯಾಂಕ್ಸ್ ಇಂಪಾರ್ಟೆಂಟಾ? ನೀವೇ ಈ ಕನ್ಕ್ಲೂಷನ್ ಬರ್ತೀರಾ. ನಾನೊಂದು ಎಕ್ಸಾಂಪಲ್ ಆಗಿ ಒಂದು ಸ್ಟೋರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಕಾಲೇಜ್ ಇದೆ, ಓಕೆ, BMC ಅಂತ ಇಟ್ಕೊಳ್ಳಿ. ಆ BMCಲಿ ಫಾರ್ ಎಕ್ಸಾಂಪಲ್ 100 ಸೀಟ್ಸ್ ಇದೆ ಅನ್ಕೊಳ್ಳಿ. ಮೆಡಿಕಲ್ ಸ್ಟೂಡೆಂಟ್ಸ್ಗೆ 100 ಸೀಟ್ಸ್ ಇದೆ. ಓಕೆ, ಈಗ ನಿಮ್ಮ ರ್ಯಾಂಕ್ ಬಂದು 100 ಬರುತ್ತೆ. ಓಕೆ, ಬಟ್ ಆ ನೀಟ್ ಎಕ್ಸಾಮ್ನ ಬರೆಯೋರು ಬರೀ 100 ಸ್ಟೂಡೆಂಟ್ಸ್ ಇದ್ರು ಅಂದ್ರೆ, ಓಕೆ, ಬರೀ ಬರ್ದಿರೋರೆ 100 ಸ್ಟೂಡೆಂಟ್ಸ್ ಇದ್ರು ಅಂದ್ರೆ ನಿಮ್ಮ ಮಾರ್ಕ್ಸ್ ಲೆಕ್ಕ ಬರುತ್ತಾ ಆ ಕಾಲೇಜ್ಗೆ ಜಾಯ್ನ್ ಆಗಕ್ಕೆ? ಯಾವುದೇ ಕಾರಣಕ್ಕೂ ಬರಲ್ಲ. ಟಾಪ್ 100 ಸ್ಟೂಡೆಂಟ್ಸ್ನ ಆ ಕಾಲೇಜ್ಗೆ ಹಾಕೋಬೇಕಂತಿರುತ್ತೆ. ಬಟ್ ನೀವು ಬರ್ದಿರೋ ಸ್ಟೂಡೆಂಟ್ಸೇ 100 ಇದ್ರು ಅಂದ್ರೆ ಈಸಿಯಾಗಿ ಅಲ್ಲಿಗೆ ಜಾಯ್ನ್ ಆಗ್ಬಿಡ್ಬೋದಾ ಅಲ್ವಾ? ನೀವು ಬರೀ 100 ಸ್ಟೂಡೆಂಟ್ಸ್ ಬರೀತಿದ್ದೀರಾ ಅಂದ್ರೆ ನಿಮ್ಮ ಸ್ಕೋರು ಯಾವುದೇ ಕಾರಣಕ್ಕೂ ಹೆಲ್ಪೇ ಆಗಲ್ಲ. ನೀವು 720 ತೆಗೀರಿ, ಇಲ್ಲ 720ಗೆ 10 ಎಷ್ಟೇ ತೆಗೆದ್ರು ನಿಮ್ಗೆ ಆ ಕಾಲೇಜ್ ಸಿಗೋದನ್ನ ಯಾರು ಮಿಸ್ ಮಾಡಕ್ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಬಟ್ ಅದೇ 1000 ಜನ ಬರೆದ್ರು ಅನ್ಕೊಳ್ಳಿ ಒಂದು 100 ಸೀಟ್ಸ್ಗೆ, ಅವಾಗ ಟಾಪ್ 100 ತೆಗಿಬೇಕು. ಟಾಪ್ 100 ತೆಗಿಯಕ್ಕೆ ನಿಮ್ ಮಾರ್ಕ್ಸ್ ಇಂಪಾರ್ಟೆಂಟ್ ಅಂತ ಬರಲ್ಲ. ನೀವು 720ಗೆ 720 ತೆಗಿಬೇಕಂತ ಬರಲ್ಲ. ಇಲ್ಲಿರೋ 1000 ಮೆಂಬರ್ಸ್ ಅಲ್ಲಿ 100 ಬರ್ಬೇಕಷ್ಟೇ. ನಿಮ್ ಸ್ಕೋರ್ ಎಷ್ಟಾದ್ರು ಇರಲಿ, ಸ್ಕೋರ್ ಬಗ್ಗೆ ಯಾವುದೇ ಕಾರಣಕ್ಕೂ ಚಿಂತೆ ಮಾಡೋ ಹಾಗೆ ಇಲ್ಲ. ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ನಿಮ್ಮ ರ್ಯಾಂಕ್. ಓಕೆ, ರ್ಯಾಂಕ್ ಎಷ್ಟು ಇರಬೇಕು? ಲೈಕ್ ಈಗ ರ್ಯಾಂಕೇ ನಿಮ್ ಕಾಂಪಿಟೇಷನ್ ಲೆವೆಲ್ನ ಎಕ್ಸ್ಪ್ಲೈನ್ ಮಾಡೋಂಥದ್ದು. ಓಕೆ, ಈಗ ನೀವು ಯಾವುದೋ ಒಂದು ಕಾಲೇಜಲ್ಲಿ ಇರ್ತೀರಾ, ನಿಮ್ಗೆ ಕಾಂಪಿಟೇಷನ್ ಅರಿವು ಆಗ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಕಾಂಪಿಟೇಷನ್ ಅಂದ್ರೆ ಏನು, ಒಬ್ಬ ಮೂಲೆಯಲ್ಲಿರೋಂಥ ಸ್ಟೂಡೆಂಟು ಯಾವುದೋ ಒಂದು ಲೋಕಲ್ ಆಗಿರೋಂಥ ಕಾಲೇಜಲ್ಲಿ ಓದ್ತಿರೋ ಸ್ಟೂಡೆಂಟ್ಗೂ ಈ ಕಾಂಪಿಟೇಷನ್ ಬಗ್ಗೆ ತಿಳ್ಕೊಂಡ ಮೇಲೇನೆ ಅವನು ಚೆನ್ನಾಗಿ ಓದೋಕ್ ಸಾಧ್ಯ. ಓಕೆ, ಕಾಂಪಿಟೇಷನ್ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದ್ ನೀಟ್ ಎಕ್ಸಾಮ್ ಬರೀತೀರಾ, ಅದರಲ್ಲಿ ಫೇಲ್ ಆದ್ಮೇಲೆ ಇಷ್ಟೊಂದು ಕಾಂಪಿಟೇಷನ್ ಆಯ್ತಾ ಅಂತ ಅನ್ಕೊಂಡು ನೆಕ್ಸ್ಟ್ ಎಕ್ಸಾಮ್ ಇನ್ನೊಂದ್ಸರಿ ಡ್ರಾಪ್ ತಗೊಂಡು ಆಮೇಲಿಂದ ಸ್ಕೋರ್ ಜಾಸ್ತಿ ಮಾಡ್ಕೊಂಡು ಸೆಲೆಕ್ಟ್ ಆಗ್ತೀರಾ. ಓಕೆ, ನೀವು ಟ್ಯಾಲೆಂಟೆಡ್ ಇದ್ರೂನು. ಅದಕ್ಕೋಸ್ಕರನೇ ಕಾಂಪಿಟೇಷನ್ ನ ಅರಿವು ಈಗಲೇ ಬಂತು ಅಂದ್ರೆ ಈ ವರ್ಷನೇ ನಿಮ್ದು ಸ್ಕೋರ್ ಕ್ಲೀನಾಗಿ ಚೆನ್ನಾಗುತ್ತೆ. ಸೊ ದಟ್ ಒಂದು ಡ್ರಾಪ್ಗೆ ಹೋಗೋದು ತಪ್ಪುತ್ತೆ. ಇವಾಗ ರ್ಯಾಂಕ್ಗಳ ಬಗ್ಗೆ ಹೇಳೋದಾದ್ರೆ, ಎಷ್ಟು ರ್ಯಾಂಕ್ ಬೇಕು ನಿಮ್ದು ಒಂದು ಗೌರ್ಮೆಂಟ್ ಕಾಲೇಜ್ಗೆ ತಗೋಬೇಕಂದ್ರೆ ಪ್ರತಿಯೊಂದು ಕ್ಯಾಟಗರಿದು ರ್ಯಾಂಕ್ಸ್ನ ಇಲ್ಲಿ ಪ್ರೆಸೆಂಟ್ ಮಾಡ್ತೀನಿ, ಕ್ಲೀನಾಗಿ ನೋಡ್ಕೊಳ್ಳಿ. ಓಕೆ, ಇಲ್ಲಿ ನೋಡ್ಬೋದು ನೀವು, ಇದು ನೀಟ್ 2026ದು ಎಷ್ಟು ಆಗ್ಬೋದು ಕಟ್ ಆಫ್, ಪ್ರೊಬೆಬಲ್ ಕಟ್ ಆಫ್. ಓಕೆ, ಇದರಲ್ಲಿ ಸೆಮಿ ಗೌರ್ಮೆಂಟ್ ಇನ್ಕ್ಲೂಡ್ ಆಗಿಲ್ಲ. ಓಕೆ, ಓನ್ಲಿ ಗೌರ್ಮೆಂಟ್ ಕಾಲೇಜ್ ಅಂದ್ರೆ ಲಾಸ್ಟ್ ಕಾಲೇಜ್ ಯಾವ್ದಿದೆ ಗೌರ್ಮೆಂಟ್ದು, ಚಿತ್ರದುರ್ಗ ಇದೆ, ಅದ್ರದ್ದು ಕಟ್ ಆಫ್ ಇದು. ಆಕ್ಚುಲಿ ಈಗ ನೋಡ್ಬೋದು ಜನರಲ್ ಮೆರಿಟ್ ಅಷ್ಟೇ ಇದೆ. ಜನರಲ್ ಮೆರಿಟ್ ಪ್ಲಸ್ ರೂರಲ್ ಮತ್ತೆ ಕನ್ನಡ ಮೀಡಿಯಂ ಕೋಟಾ ಎಲ್ಲ ಕ್ಲೈಮ್ ಆಗಿದೆ ಅಂದ್ರೆ ಅದ್ರದ್ದು ಸಪ್ರೇಟ್ ಕಟ್ ಆಫ್ ಬರುತ್ತೆ. ಅದಕ್ಕೆ ನೀವು ನೆಕ್ಸ್ಟ್ ಮುಂಬರುವ ವಿಡಿಯೋಸ್ ಮಾಡಿದ್ದೀನಿ, ನೀವು ಬೇಕಂದ್ರೆ ಕಟ್ ಆಫ್ ಅಂತ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಈಗ ಸದ್ಯಕ್ಕೆ ಜನರಲ್ ಆಗಿ ನೋಡ್ಕೊಳ್ಳಿ, ನಿಮ್ದು ಕ್ಲೈಮ್ ಎಲ್ಲ ಬಿಟ್ಟು. ಜನರಲ್ ಮೆರಿಟ್ಗೆ 55K, 1Gಗೆ 67K, 2AGಗೆ 73K, 2BGಗೆ 59K, 3AGಗೆ 57K, 3BGಗೆ 58, SCGಗೆ 187K, STGಗೆ 176K. ಆಕ್ಚುಲಿ ನೀವು ಡ್ರಾಪರ್ ಆಗಿದ್ರೆ ನಿಮಗೆ ಕಾಂಪಿಟೇಷನ್ ಬಗ್ಗೆ ಗೊತ್ತಿರುತ್ತೆ.
ಈಗ ನಾರ್ಮಲ್ ಆಗಿ ಡ್ರಾಪ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಇದೇನ್ ಇಷ್ಟೊಂದು ಕಮ್ಮಿ ರ್ಯಾಂಕ್ಸ್ ಇದೆ, ಈಸಿಯಾಗಿ ತೆಗಿಬೋದಂತ. ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ ನೀವು ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ. ಆ ವಿಡಿಯೋ ನೋಡಿದ್ಮೇಲೆ ಇದು ಈಸಿಯಾಗಿ ತೆಗಿಬೋದಾ ಇಲ್ವಾ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಓಕೆ, ಈ ವಿಡಿಯೋ ನಿಮ್ಮ ಕಾಂಪಿಟೇಷನ್ ಬಗ್ಗೆ ಅಷ್ಟು ಎಕ್ಸ್ಪ್ಲೈನ್ ಮಾಡಿಲ್ಲ ನಾನು. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಕಾಂಪಿಟೇಷನ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಈಗ ಸದ್ಯಕ್ಕೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಹೀಗೆ ಕಂಟೆಂಟ್ಗಳನ್ನ ಕೊಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.